ಒಂದು ಊರಿನಲ್ಲಿ ನಂದನ್ ವಂದನ್ ಅಂತ ಇಬ್ರು ಕಟ್ಟಿಗೆ ಕತ್ತರಿಸೋರಿದ್ರು. ನಂದನ್ ಕಷ್ಟಜೀವಿ. ಅವನು ಬೇಗ ಬೆಳಗ್ಗೆ ಏಳ್ತಿದ್ದ, ದಿನ ಪೂರ್ತಿ ಕಟ್ಟಿಗೆ ಕತ್ತರಿಸ್ತಾ ಇದ್ದ. ಸಂಜೆ ಹೊತ್ತಿದ್ಗೆ ಅವನು ಕಟ್ಟಿಗೆನ ತಗೊಂಡು ಮನೆಗೆ ಬರ್ತಿದ್ದ. ವಂದನ್ ಸೋಂಬೇರಿಯಾಗಿದ್ದ. ಅವನು ಸೂರ್ಯ ನೆತ್ತಿಗೆ ಬಂದ್ಮೇಲೆ ಹೇಳ್ತಿದ್ದ ಮತ್ತೆ ತುಂಬಾ ಕಡಿಮೆ ಕಟ್ಟಿಗೆಗಳನ್ನು ತರ್ತಿದ್ದ. 1 ವರ್ಷಗಳ ನಂತರ ನಂದನ್ ತನ್ನ ಶ್ರಮದಿಂದ ಸ್ವಲ್ಪ ಹಣವನ್ನ ಸಂಪಾದಿಸಿದ್ದ. ಅವನು ತನ್ನ ಮನೆಯನ್ನ ದೊಡ್ಡದಾಗಿ ಮತ್ತು ಸುಂದರವಾಗಿ ಮಾಡ್ಕೊಂಡಿದ್ದ. ಆದ್ರೆ ವಂದನ್ ಅವನು ಹೇಗಿದ್ನೋ ಹಾಗೇ ಇದ್ದ. ಒಂದು ಸ್ವಲ್ಪ ದಿನಗಳ ನಂತರ ನಂದನ್ ಮದುವೆ ಮಾಡ್ಕೊಂಡ. ಆದ್ರೆ ವಂದನ್ಗೆ ಹೊಟ್ಟೆ ಉರಿ ಶುರುವಾಯ್ತು. ನಂದು ಮತ್ತೆ ನಾನು ಇಬ್ರು ಮರ ಕಡಿಯೋವ್ರು. ಆದ್ರೆ ಅವನು 1 ವರ್ಷದಲ್ಲಿ ಇಷ್ಟೆಲ್ಲಾ ಮಾಡ್ಕೊಂಡ್ಬಿಟ್ಟ. ನಾನ್ ಮಾತ್ರ ಹಂಗೇ ಇದ್ದೀನಿ. ಖಂಡಿತ ಅವನಿಗೇನೋ ಒಂದು ರಹಸ್ಯ ಗೊತ್ತಿದೆ. ಏನ್ ಜಾದೂ ಮಾಡ್ತಾನೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ ಇವನು. ಮದುವೆ ಆದ್ಮೇಲೂ ಕೂಡ ನಂದನ್ ಬೆಳಗ್ಗೆನೆ ಬೇಗ ಏಳ್ತಾ ಇದ್ದ. ಕಟ್ಗೆ ಕತ್ತರಿಸೋದಕ್ಕೆ ಅಂತ ಹೋಗ್ತಾ ಇದ್ದ. ಹೊರಟುಬಿಟ್ರು ಮಹಾರಾಜರು. ಇವ್ರಿಗಂತೂ ಸ್ವಲ್ಪನೂ ಶಾಂತಿ ಇಲ್ಲ. ನಾನಂತೂ ಆರಾಮಾಗಿ ಹೋಗ್ತೀನಪ್ಪ. ಮತ್ತೆ ವಂದನ್ ಮತ್ತೆ ಮಲ್ಕೊಂಡ್ಬಿಟ್ಟ. ನಂದನ್ ಹೋಗ್ತಾ ಹೋಗ್ತಾ ಒಂದು ನದಿ ಕಿನಾರೆ ಹತ್ರ ತಲುಪದ. ಈ ಮರ ತುಂಬಾನೇ ಚೆನ್ನಾಗಿದೆ, ಮತ್ತಿದರ ಕಟ್ಟಿಗೆ ಕೂಡ ದೊಡ್ಡದಾಗಿದೆ. ಇದನ್ನ ನಾನು ಕತ್ತರಿಸ್ತೀನಿ. ನಂದನ್ ಮರದ ಮೇಲೆ ಹತ್ತದ. ಒಂದು ಕೊಂಬೆಯನ್ನ ಕತ್ತರಿಸೋದಕ್ಕೆ ಶುರು ಮಾಡ್ದ. ಕತ್ತರಿಸ್ತಾ ಕತ್ತರಿಸ್ತಾ ಅವನ ಕೈಯಲ್ಲಿ ಕೊಡ್ಲಿ ಜಾರ್ ಬಿದ್ದು ಹೋಯ್ತು. ಆ ಕೊಡ್ಲಿ ನೀರೊಳಗಡೆ ಮುಳುಗೋಯ್ತು. ಅಯ್ಯೋ ಇಲ್ಲ. ಅವನು ಮರದಿಂದ ಕೆಳಗಡೆ ಇಳಿದ. ಆಮೇಲೆ ನನ್ನ ಹತ್ರ ಒಂದೇ ಒಂದು ಕೊಡ್ಲಿ ಇತ್ತು. ಈಗ ನಾನೇನ್ ಮಾಡ್ಲಿ? ಮರನ ಹೇಗ್ ಕತ್ತರಿಸ್ಲಿ? ಮರ ಕತ್ತರಿಸಿಲ್ಲ ಅಂದ್ರೆ ನಂದನ್ಗೆ ಬೇಸರವಾಯ್ತು. ಮತ್ತವನು ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ದ. ಹೇ ಜಲದೇವ, ನನಗೆ ಸಹಾಯ ಮಾಡು. ಆಗ ನಂದನ್, ನನ್ನಿಂದ ಏನು ಸಹಾಯ ಆಗ್ಬೇಕು ನಿನಗೆ? ನನ್ನ ಕೊಡ್ಲಿ ನೀರಿನ ಒಳಗಡೆ ಬಿದ್ದೋಗಿದೆ. ನೀವು ಕೃಪೆ ತೋರಿ ಅದನ್ನ ತಂದುಕೊಡಿ. ನನಗೆ ಆ ಕೊಡ್ಲಿ ತುಂಬಾನೇ ಬೆಲೆ ಬಾಳುವಂತದ್ದು. ಜಲದೇವ ನೀರಿನ ಒಳಗಡೆ ಹೋದರು. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅವರು ಚಿನ್ನದ ಕೊಡ್ಲಿಯನ್ನ ತಂದ್ರು. ಇದನ್ ತಗೋ ನಂದನ್, ನಿನ್ನ ಕೊಡ್ಲಿ. ಇದು ನನ್ನ ಕೊಡ್ಲಿ ಅಲ್ಲ, ಇದು ಚಿನ್ನದ ಕೊಡ್ಲಿ. ನೀವು ನನಗೆ ನನ್ನ ಕೊಡ್ಲಿ ತಂದ್ಕೊಡಿ. ಜಲದೇವ ಮತ್ತೆ ನೀರಿನ ಒಳಗಡೆ ಹೋದ್ರು. ಸ್ವಲ್ಪ ಹೊತ್ತಿನ ನಂತರ ಈ ಬಾರಿ ಬೆಳ್ಳಿಯ ಕೊಡಲಿ ಅವರ ಹತ್ರ ಇತ್ತು. ಅದನ್ನ ತಗೊಂಡ್ ಬಂದು ತೋರಿಸಿದ್ರು. ಹಾಗಿದ್ರೆ ಬಹುಶಃ ಇದು ನಿನ್ನ ಕೊಡ್ಲಿ ಇರಬೇಕು. ಇಲ್ಲ ಇಲ್ಲ ಜಲದೇವ, ಇದಂತೂ ಬೆಳ್ಳಿಯ ಕೊಡಲಿ. ನನ್ನ ಕೊಡ್ಲಿ ಅಂತೂ ಕಬ್ಬಿಣ ಮತ್ತೆ ಕಟ್ಟಿಗೆಯಿಂದ ಮಾಡಲ್ಪಟ್ಟಿತ್ತು. ಈ ಬಾರಿ ಮತ್ತೊಮ್ಮೆ ಜಲದೇವ ನೀರಿನ ಒಳಗಡೆ ಹೋಗಿ ನಂದನನ ಕೊಡಲಿಯನ್ನ ತಂದ್ರು. ನಂದನ್ ತನ್ನ ಕೊಡ್ಲಿಯನ್ನ ನೋಡಿ ತುಂಬಾ ಖುಷಿಯಾದ. ಹಾ, ಇದು ನಂದೇನೆ. ಇದನ್ ತಗೋ. ಆದ್ರೆ ನನಗಿದನ್ ಹೇಳು, ನೀನಾಗ್ಲೇ ಹೇಳಿದ್ದೆ ನಿನ್ನ ಕೊಡ್ಲಿ ತುಂಬಾ ಬೆಲೆ ಬಾಳುವುದು ಅಂತ. ಹಾಗಿದ್ಮೇಲೆ ನೀನು ಚಿನ್ನ ಮತ್ತೆ ಬೆಳ್ಳಿಯ ಕೊಡ್ಲಿ ಯಾಕೆ ತಗೊಳ್ಳಿಲ್ಲ? ನನ್ನ ಕೊಡಲಿ ತುಂಬಾನೇ ಬೆಲೆ ಬಾಳುವಂತದ್ದೇ. ಇದಿಲ್ಲ ಅಂದ್ರೆ ನಾನು ಕಟ್ಟಿಗೆ ಕತ್ತರಿಸೋದಕ್ಕೆ ಆಗೋದೇ ಇಲ್ಲ. ಈ ಕೊಡ್ಲಿ ಇದೆಯಲ್ಲ, ಅದು ನನ್ನ ಜೀವನದ ಒಂದು ಭಾಗ. ತುಂಬಾ ಒಳ್ಳೇದು ನಂದನ್. ಶ್ರಮನ ನೀನು ನಿನ್ನ ಜೀವನದ ಒಂದು ಭಾಗ ಅನ್ಕೊಂಡಿದ್ದೀಯ. ಮತ್ತೆ ನಿನ್ನಲ್ಲಿ ಅತಿ ಆಸೆಯ ಭಾವನೆ ಕೂಡ ಇಲ್ಲ. ಇದನ್ ತಗೋ. ಈ ಚಿನ್ನ ಮತ್ತೆ ಬೆಳ್ಳಿಯ ಕೊಡ್ಲಿ ನಿನ್ನ ಸ್ವಚ್ಛ ಮನಸ್ಸಿನ ಉಪಹಾರ. ಸದಾ ಸಂತೋಷವಾಗಿರು. ನಂದನ್ ಕೊಡಲಿಗಳನ್ನು ತಗೊಂಡು ಜಲದೇವನಿಗೆ ನಮಸ್ಕರಿಸ್ತಾನೆ. ಆಗ ಜಲದೇವ ನೀರಿನ ಒಳಗಡೆ ಮತ್ತೆ ಹೋಗ್ಬಿಡ್ತಾರೆ. ನಂದನ್ ಕೈಯಲ್ಲಿ ಚಿನ್ನದ ಕೊಡ್ಲಿಯನ್ನು ನೋಡಿದ ವಂದನ್ ಆಶ್ಚರ್ಯಗೊಳ್ತಾನೆ. ಅವನು ಆತನನ್ನ ಹಿಂಬಾಲಿಸ್ತಾನೆ. ನಂದನ್ ತನ್ನ ಪತ್ನಿಗೆ ಚಿನ್ನ ಮತ್ತು ಬೆಳ್ಳಿಯ ಕೊಡಲಿಯ ಬಗ್ಗೆ ಎಲ್ಲ ಹೇಳ್ತಾನೆ. ವಂದನ್ ಕಿಟಕಿಯಿಂದ ಎಲ್ಲ ಕೇಳಿಸ್ಕೊತಾನೆ. ಹಾಗಿದ್ರಿದ ವಿಷಯ. ನಾನು ಕೊಳದ ಹತ್ರ ಹೋಗ್ಬಿಟ್ಟು ಚಿನ್ನದ್ದು ಕೊಡ್ಲಿ ತಗೊಂಡ್ ಬರ್ತೀನಿ. ವಂದನ್ ನದಿ ಹತ್ರ ಬಂದ. ಮತ್ತೆ ಅವನ ಕೊಡಲಿಯನ್ನ ನೀರಿನಲ್ಲಿ ಎಸ್ದ್ಬಿಟ್ಟ. ಮತ್ತೆ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ದ. ಹೇಳು ವಂದನ್, ನನ್ನನ್ನು ಏನಕ್ಕೆ ನೆನೆಸ್ಕೊಂಡೆ? ನನ್ನ ಕೊಡ್ಲಿ ಕೈ ಜಾರಿ ಕೊಳದಲ್ಲಿ ಬಿದ್ದೋಗ್ಬಿಟ್ಟಿದೆ. ಅದನ್ನ ನನಗೆ ವಾಪಸ್ ಕೊಟ್ಬಿಡಿ. ಜಲದೇವ ನೀರಿನ ಒಳಗಡೆ ಹೋಗಿ ಅವನು ತನ್ನ ಕೊಡಲಿಯನ್ನು ತಂದು ವಾಪಸ್ ಕೊಟ್ಟ. ಇದನ್ ತಗೋ ವಂದನ್, ನಿನ್ನ ಕೊಡ್ಲಿ. ಇಲ್ಲ, ಇದು ನನ್ನ ಕೊಡ್ಲಿ ಅಲ್ಲ. ಜಲದೇವ ಮತ್ತೆ ನೀರಿನೊಳಗಡೆ ಹೋದ ಮತ್ತು ಬೆಳ್ಳಿಯ ಕೊಡಲಿಯನ್ನು ತಂದ. ವಂದನ್ ಮತ್ತೆ ನಿರಾಕರಿಸ್ಬಿಟ್ಟ.
ಮತ್ತೆ ಜಲದೇವ ತಂದ ಒಂದು ಚಿನ್ನದ ಕೊಡ್ಲಿ. ಒಂದನಾಗ ಖುಷಿಯಾಗಿ ಹೇಳ್ದ, ಹಾ ಹಾ ಇದೇ ನನ್ ಕೊಡ್ಲಿ. ಹಾ, ನಿನಗೆ ತುಂಬಾ ಅತಿ ಆಸೆ ಇದೆ ವಂದನ್. ನೀನ್ ನನ್ನ ಹತ್ರ ಸುಳ್ಳು ಹೇಳ್ದೆ. ಹಾಗಂತ ಹೇಳಿ ಜಲದೇವ ನೀರಿನ ಒಳಗಡೆ ಹೋಗ್ಬಿಟ್ಟ. ನನ್ ಕೊಡ್ಲಿ ನನ್ನ ಕ್ಷಮಿಸ್ಬಿಡಿ. ವಂದನ್ಗೆ ಸುಳ್ಳು ಹೇಳಿದ್ದಕ್ಕೆ ಶಿಕ್ಷೆ ಕೊಟ್ರು, ನಂದನ್ಗೆ ನಿಜ ಹೇಳಿದ್ದಕ್ಕೆ ಬಹುಮಾನ. ಅದಕ್ಕೆ ಹೇಳೋದು, ದುರಾಸೆ ತುಂಬಾ ಕೆಟ್ಟ ಅಭ್ಯಾಸ.